ನನಗೆ ಈ ಜಮೀನು ಇದು ಬಹಳ ಖರಾಬ್ ಜಮೀನು. ಮೊದಲು ಹಳೆ ತೋಟ ಇತ್ತು, ಕಂಪ್ಲೀಟ್ ಎಲ್ಲ ಎಲ್ಲ ನಾಶವಾಗಿತ್ತು. ಅದು ಹಳೆ ಗಿಡದ ಮಾತ್ರ ಅದು ಝೀರೋ ಕಲ್ಟಿವೇಶನ್ ಮೊದಲಿಂದ ಬೆಳೆಸೋದು. ಸಾಕಷ್ಟು ತೇವಾಂಶ ಇದ್ದಾಗ ಸೂಕ್ಷ್ಮ ಜೀವಿಗಳ ಕೆಲಸ ಕಮ್ಮಿ ಆಗ್ತಾ ಬರುತ್ತೆ. ಒಂದು ಗ್ರಾಮ ಇಲ್ಲಿ ರಾಸಾಯನಿಕ ತೋರಿಸಿಲ್ಲ, ಅಂಶ ಇಲ್ಲ ಇಲ್ಲಿ. ಸರ್ ಡ್ರಿಪ್ಪಿಗೆ ಕಂಪೇರ್ ಮಾಡಿದ್ರೆ ಬಹಳ ನೀರು ಉಳಿತಾಯ ಆಗತ್ತೆ ಇದರಿಂದ. ದಿನನಿತ್ಯ ನಮಗೆ ಇಲ್ಲಿ ಆಮೇಲೆ ಹಳಿಲು ಅವು ಬಾಯಾರಿಕೆಗೋಸ್ಕರ ಏನ್ ಮಾಡ್ತಾ ಕುಡಿದು ಎಲ್ಲ ಡ್ಯಾಮೇಜ್ ಮಾಡಕ್. ಯಾವಾಗ ಸೂಕ್ಷ್ಮ ಜೀವಿಗಳ ಕೆಲಸ ಕಮ್ಮಿ ಆಗುತ್ತೋ ಅವಾಗ ಈ ತರ ಏಕ ಬೆಳೆ ಏಕದಳದ ಕಳೆಗಳನ್ನ ಬೆಳೆಯಕ್ಕೆ ಶುರುವಾಗುತ್ತೆ. ನಮಸ್ಕಾರ ವೀಕ್ಷಕರೇ, ವಿವರ ಇನ್ಫೋ ವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ HR ಮಂಜುನಾಥ್ ಮಾಡುವ ನಮಸ್ಕಾರಗಳು. ನಿಮಗೆ ಈ ದಿನದ ಈ ತೋಟದ ಭೇಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿತ್ರರೇ, ನಾವಿವತ್ತು ಕುಂಕನಾಡು ಗ್ರಾಮ, ಯಗಟಿ ಹೋಬಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಈ ಪ್ರದೇಶದಲ್ಲಿದ್ದೀವಿ. ಈ ಕೃಷಿ ಪ್ರದೇಶ, ಇದರಲ್ಲಿ ಮುಖ್ಯವಾಗಿ ತೆಂಗು ಮತ್ತು ಅಡಿಕೆ ಬೆಳೆ ಇದೆ. ಈ ಕೃಷಿ ಭೂಮಿಯ ಮಾಲೀಕರಾದಂಥ ಶಿವಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಶಿವಕುಮಾರ್ ಸರ್ ಅವರ ಸಾವಯವ ಕೃಷಿ ಪ್ರಯಾಣ ಈಗಾಗಲೇ ಶುರುವಾಗಿದೆ, ನಡೀತಾ ಇದೆ. ಅವ್ರಿಗೆ ಒಂದು ಹಳೆ ಅಡಿಕೆ ತೋಟನೂ ಇದೆ ಮತ್ತು ಒಂದು ಹೊಸ ಅಡಿಕೆ ತೋಟನೂ ಮಾಡ್ತಾ ಇದ್ದಾರೆ. ಸೊ ತೋಟದಲ್ಲೇ ಅವ್ರ ಮನೆ ಇದೆ. ಸೊ ಶಿವಕುಮಾರ್ ಸರ್ ಅವರ ಒಂದು ವ್ಯಕ್ತಿ ಪರಿಚಯ ಮಾಡಿಕೊಳ್ಳೋಣ ಮತ್ತು ಅವರು ಈ ಸಾವಯವ ಕೃಷಿನಲ್ಲಿ ಈ ಅಡಿಕೆ ಮತ್ತು ತೆಂಗು ಕೃಷಿಯನ್ನು ಮತ್ತು ಅಂತರ ಬೆಳೆಗಳನ್ನು ಜೋಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಪ್ರಯಾಣವನ್ನು ನಾವು ತಿಳ್ಕೊತಾ ಹೋಗೋಣ. ನಮಸ್ಕಾರ ಶಿವಕುಮಾರ್ ಸರ್. ಸರ್ ನಮಸ್ಕಾರ. ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಬಿಡಿ. ನನಗೆ ಈ ಜಮೀನು ಇದು ಭಾಳ ಖರಾಬ್ ಜಮೀನು. ಈ ಖರಾಬ್ ಜಮೀನನ್ನು ಕೊಂಡ್ಕೊಳ್ಳಿಕ್ಕೆ ಯಾರೂ ಮುಂದೆ ಬರ್ತಿರಲಿಲ್ಲ. ಮುಂದೆ ಬಂದಾಗ ಆಮೇಲೆ ನಾನು ಏನಾದರೂ ಮಾಡಿ ಟ್ರೈ ಮಾಡೋಣ ಅಂತ ಹೇಳಿ ಅವೆಲ್ಲ ತೊಗೊಂಡ್ವಿ. ಅವಾಗ ಭಾಳ ಎಷ್ಟು ವರ್ಷ ಆಗಿರ್ಬೋದು? ಸುಮಾರು ಸರ್ ಇದು ಈಗ 13, 14, 15 ವರ್ಷ ಹಿಂದೆ, 2008-9. 8-9ರಲ್ಲಿ ತೊಗೊಂಡಾದ್ಮೇಲೆ. ಎಷ್ಟು ವಿಸ್ತೀರ್ಣ ಇದೆ? ಇದು ಸರ್ 2 ಎಕರೆ ಇದೆ. 2 ಎಕರೆ ತೊಗೊಂಡು ಆಮೇಲೆ ಇದೆಲ್ಲ ಸುತ್ತ ಫೆನ್ಸಿಂಗ್ ಮಾಡಿ ಸ್ವಲ್ಪ ಮಣ್ಣು ಹೊಡೆಸ್ಕೊಂಡು ಬೋರ್ ಹಾಕ್ಸ್ಕೊಂಡು ತೆಂಗಿನ ಗಿಡ ಎಲ್ಲ ಕೂರ್ಸ್ಕೊಂಡ್ವಿ. ತೆಂಗು ಭಾಳ ಚೆನ್ನಾಗಿ ಬಂದಿತ್ತು. ಅದಾದ್ಮೇಲೆ ಕೆಳಗೆ ಅಲ್ಲಿ ಅಂದ್ರೆ ಏನು ಇವತ್ತು ತೆಂಗು ಅಡಿಕೆ ಇದೆ ಅದೆಲ್ಲ ನೀವು ಹಾಕಿದ್ದೆ? ಹೌದೌದು. ಮೊದಲು ಹಳೆ ತೋಟ ಇತ್ತು, ಕಂಪ್ಲೀಟ್ ಎಲ್ಲ ಎಲ್ಲ ನಾಶವಾಗಿತ್ತು, ಬಹಳ ಹಾಳಾಗೋಗಿತ್ತಲ್ಲ. ಇಲ್ಲೆಲ್ಲ ಎಂಥದ್ದು ಬೇಲಿ ಜರಿ ಗಿಡ ಅಂತ ಏನಿತ್ತಲ್ಲ ಅದೆಲ್ಲ ಪೂರ್ಣ ಹಾವಡಿಸ್ಕೊಂಡಿತ್ತು. ಅದನ್ನೆಲ್ಲ ತಗೊಳ್ತಾ ಅದನ್ನೆಲ್ಲ ತೆಗ್ದು ಹಾಕೊಳ್ತಾ ಕ್ಲೀನ್ ಮಾಡ್ಕೊಂತ ಬಂದ್ವಿ. ನಾನು ಭದ್ರಾವತಿ ಅವಾಗ ಇಲ್ಲಿಂದ ನಾನು ಒಂದೇನಹಳ್ಳಿ ಹೈಸ್ಕೂಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಅಲ್ಲಿ ಭದ್ರಾವತಿ ಸ್ಕೂಲ್ ಹುಡ್ಕೋ ಕಾಲೋನಿಯಲ್ಲಿ ವಿಶ್ವೇಶ್ವರ ಹೈಸ್ಕೂಲ್ ಅಂತ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮ ಮ್ಯಾನೇಜ್ಮೆಂಟ್ನವರು. ನಂತರ ಅಲ್ಲಿಂದಲೇ ನಾನು ಪ್ರಾರಂಭ ಅಲ್ಲಿಂದಲೇ ಇದ್ಕೊಂಡು ವಾರಕ್ಕೊಂದ್ಸರಿ ಬಂದು ಮಾಡಿಸ್ತಾ ಇದ್ರಿ. ಇದೆಲ್ಲ ಮಾಡ್ಕೊಂಡು ಅದು ಹಳೆ ಗಿಡದ ಮಾತ್ರ ಅದು ಝೀರೋ ಕಲ್ಟಿವೇಶನ್ ಮೊದಲಿಂದ ಬೆಳೆಸೋದು. ಝೀರೋ ಕಲ್ಟಿವೇಶನ್. ಇದು 2 ಹಂತದಲ್ಲಿ ತೋಟ ಮಾಡಿದ್ರ? ಮೊದಲನೇ ಹಂತ ಆ ಭಾಗ ಮೊದಲನೇ ಹಂತ ಅದ್ರ ತೆಂಗು ಒಳಗಡೆ ಇಟ್ಕೊಳ್ಳೋದಾಗೆ ವರ್ಷತ್ ಮಾತ್ರ ತೆಂಗಿನ ಗಿಡ ಹಾಕೊಂಡ್ ಬಂದ್ವಿ. ಸರಿ. ಒಳಗ್ ಮಾತ್ರ ಅಡಿಕೆ ಗಿಡ ಹಾಕೊಂಡ್ವಿ. ಸರಿ. ಅದು ಒಂದು ಪಾರ್ಟ್ಸ್. ಅದು ಅದಾದ್ಮೇಲೆ ಇಲ್ಲೆಲ್ಲ ತೆಂಗು ಒಳಗೆಲ್ಲ ತೆಂಗೆಲ್ಲ ಹಾಕೊಂಡ್ವಿ. ಮಧ್ಯೆ 2 ಸಾಲು ಅಡಿಕೆ ಗಿಡ ಹಾಕೊಂಡಿದ್ವಿ. ಮಧ್ಯೆ ಇದಾದ್ಮೇಲೆ ಬರಗಾಲ ಬಂದ್ಬಿಡ್ತು. ಬರಗಾಲ ಬಂದಾಗ ನೀರಿನ ಕೊರತೆ ಆಗಿ ಅದು 2014-15 14-15 ಬರಗಾಲ ಸಮಯ, ಬರಗಾಲ ಬಂತಲ್ಲ. ಅದನ್ನ ನಾನೇ ಮಾಡಿದಾಗ ಅಷ್ಟು ಅಡಿಕೆ ಗಿಡ ಉಳಿಸ್ಕೊಬೇಕು ಅಂತ ಹೇಳಿ ಈ ಅಡಿಕೆ ಗಿಡ ನೀರು ಹೋಗೋದನ್ನೆಲ್ಲ ಪೂರ್ಣ ತಪ್ಪಿಸ್ಬಿಟ್ವಿ. ತಪ್ಪಿಸ್ಕೊಂಡು ಅಷ್ಟು ಅಡಿಕೆ ಗಿಡ ಉಳಿಸ್ಕೊಂಡ್ವಿ. ಸರಿ. ಅದಾದ ನಂತರ ಮಳೆಗೆಲ್ಲ ಚೆನ್ನಾಗಿ ಇದಾಯ್ತು. ಆಮೇಲೆ ಇಲ್ಲಿ ಎಷ್ಟು ಈ ಮನೆ ಬಾರಿ ವಿಪರೀತ ಮಳೆ ಕೆಲಸ 21-22ರಲ್ಲಿ ನೀರು ಇನ್ನೂ ನೀರು ಬಹಳ ಚೆನ್ನಾಗಿ ಇದಾಯ್ತಲ್ಲ. ಇದೆಲ್ಲ ಮಧ್ಯೆ ಎಲ್ಲ ಆ ಕಡೆ ತೆಂಗಿನ ಗಿಡನು ಈ ಶೀತಕ್ಕೆ ಹೋಗ್ಬಿಟ್ಟು ಈ ಸಿಡ್ಲೊಡ್ದು ಆಮೇಲೆ ಈ ರಸ ಸೋರೋದು ಎಲ್ಲ ಸಮಸ್ಯೆಗಳಿಂದ ಅಲ್ಲಿ ತೆಂಗಿನ ಗಿಡಗಳೆಲ್ಲ ಪೂರ್ಣ ಕಡಿಮೆ ಆಗ್ತಾ ಬಂದ್ಬಿಟ್ಟು. ಸರಿ. ಮತ್ತೆ ಮಾಡಿದೆ ಇವೇ ಅಡಿಕೆ ಗಿಡನ ಇನ್ನೊಂದ್ಸರಿ ಅಲ್ಲೆಲ್ಲ ಹೋಗುಣಿ ಅಂತ ಹೇಳ್ತೀವಿ ನಾವು. ತೆಂಗಿನ ಗಿಡ ಮತ್ತೆ ಹಾಕೋದು ಹೋಗುಣಿ ಏನು ಹಾಕ್ಯಣಕ್ ಹೋಗ್ಲಿಲ್ಲ ಸರ್. ತೆಂಗು ಜಾಸ್ತಿ ರೀಪ್ಲೇಸ್ ಮಾಡ್ಲಿಲ್ಲ, ಅಡಿಕೆನೆ ಜಾಸ್ತಿ ಹಾಕಿದ್ರಿ ಈ ಭಾಗದಲ್ಲಿ. ಹೌದು. ಈಗ ನಾವು ಈ ನಿಮ್ಮ ಹಳೆ ತೋಟಕ್ಕೆ ಬರೋಣ. ಹಳೆ ತೋಟದಲ್ಲಿ ಇದು 2008-9ರಲ್ಲಿ ಜಮೀನು ತಗೊಂಡು ತೆಂಗು ಅಡಿಕೆ ಜೊತೆಲಿ ಹಾಕಿದ್ದ? ಜೊತೆಗೆ ಹಾಕಿದ್ದು. ಸೊ ಈಗ ಇದು ಈ ಅಡಿಕೆ ಗಿಡ ಎಲ್ಲ ನಿಮಗೆ ಫಸಲು ಬರೋಕ್ಕೆ ಶುರುವಾಗಿ ಎಷ್ಟು ವರ್ಷ ಆಯ್ತು ಶಿವಕುಮಾರ್ ಸರ್? ಸರ್ 12 ಇಲ್ಲಿ ಒಂದು
10 ವರ್ಷ ಆಗಿದೆ ಸರ್ ಈಗ. ಹೌದು, 8-10 ವರ್ಷದಿಂದ ನಿಮಗೆ ಇಳುವರಿ ಸಿಗ್ತಾ ಇದೆ. ಹೌದೌದು. ಸೊ ಮುಖ್ಯವಾಗಿ ನೀವು ಆಲ್ರೆಡಿ ಹೇಳಿದಾಗೆ ಈ ನಮ್ಮ ಬಾರ್ಡರ್ ನಲ್ಲಿ ಮಾತ್ರ ಒಂದು ಸಾಲು ತೆಂಗಿದೆ. ತೆಂಗಿದೆ. ಮಧ್ಯದಲ್ಲೆಲ್ಲ ಅಡಿಕೆ ಇದೆ, ಅಡಿಕೆ ಮಧ್ಯೆ ತೆಂಗಿಲ್ಲ ಸರ್. ಇದ್ರ ಮಧ್ಯೆ ಇಲ್ಲ. ಖಂಡಿತ. ಇದೊಂದು 190-200 ಗಿಡ ಒಳಗಿತ್ತೆ ಸರ್ ಇದೆ. ಈಗ ಹೆಚ್ಚು ಕಡಿಮೆ 4 ಕ್ವಿಂಟಲ್ ಒಣಗಿದ ಅಡಿಕೆ ಸಿಗ್ತಾ ಇತ್ತು ಇದರಲ್ಲಿ. 2 kg ಒಂದು ಗಿಡಕ್ಕೆ 2 kg ಅವರೇಜ್. ಬೇಯಿಸಿದ ಅಡಿಕೆ ಒಣಗಿಸಿ 4 ಕ್ವಿಂಟಲ್ ಸಿಕ್ತಿತ್ತು. ಈಗ ಈ ಹೋದ ಆಚೆ ವರ್ಷ ಮಳೆಗಾಲ ಜಾಸ್ತಿ 22ನೇ ಇಸ್ವಿಯಲ್ಲಿ ಮಳೆ ಬಂದು ಇಲ್ಲಿ ನೀರು ನಿಂತ್ಕೊಂಡು ಸಮಸ್ಯೆಗಳಾಯ್ತಲ್ಲ, ಅವಾಗಿನಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗ್ತಾ ಕಡಿಮೆ ಆಗಿದೆ ಈಗ. ಸರಿ. ಈಗ 1.5 ಕ್ವಿಂಟಾಲು 2 ಕ್ವಿಂಟಾಲು ಹತ್ರ ಬಂದಿದೆ ಈಗ. ಸರಿ. ಮತ್ತೆ ಯಾವ್ದೇ ರೋಗಗಳೇನು ಕಾಣಿಸ್ತಾ ಇಲ್ವಾ ಅಡಿಕೆ ಮರಕ್ಕೆ? ರೋಗ ಸಹ ಅಂತ ಈ ತೆಂಗಿನ ಗಿಡಕ್ಕೆ ಬರುತ್ತಲ್ಲ, ಹೆಚ್ಚು ಕಡಿಮೆ ಅದೂ ಈ ಅಡಿಕೆಗೆ ಅಟ್ಯಾಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಹೌದಾ? ಹೌದು. ಈ ಎಲೆ ಎಲ್ಲ ಸುಟ್ಟವ್ರಂಗಾಗೋದು, ಆಮೇಲೆ ಈ ಸುಳಿ ತಾನೇ ಸಣ್ಣಗೆ ಆಗ್ತಾ ಹೋಗ್ಬಿಡುತ್ತೆ. ಸುಳಿ ಚಿಪ್ಪ, ಪೆನ್ಸಿಲ್ ಟಾಪ್ ಅಂತ ಹೇಳ್ತೀವಿ. ನೋಡಿ ಸಾಕಲ್ಲ, ಒಂದು 3-4 ಗಿಡ ಹೋಗಿದೆ ನೋಡಿ. ಹೌದು. ಅದು ಇತ್ತೀಚೆಗೆ ಶುರುವಾಗಿದೆಯಾ 22-23ರಿಂದ? ಮಳೆ ಬಂದು ಇದೆಲ್ಲ ಆದ್ಮೇಲೆ. ಹೌದು. ಇಲ್ಲೊಂದು ಗಿಡ ಹೋಗಿದೆ ಹಾಗೇನೆ. ಅಲ್ಲಿ ಒಟ್ಟು ಈ 3 ಗಿಡ ಇದರಲ್ಲಿ ಹೋಗಿದೆ. ಈ ಅಡಿಕೆ ಕಾಯಿ ಉದುರೋದು ಅಂತೀವಲ್ಲ, ಎಳೆಕಾಯಿಗಳು, ಆ ಸಮಸ್ಯೆಗಳು ಇದೆಯಾ? ಎಳೆಕಾಯಿ ಉದುರ್ತಿರ್ಲಿಲ್ಲ ಸರ್. ಆಮೇಲೆ ನಾವು ಇಂಡಿ ನೀರೆಲ್ಲ ಕೊಟ್ಕೊಂಡು ನಮ್ಮ ಮಂಜುನಾಥ್ ಅವರು ನೀವೇ ತಾನೆ, ಅವ್ರ ಸಲಹೆಯಂತೆ ಏನ್ ಮಾಡಿದೀವಿ, ಗಂಜಲ, ಸಗಣಿ ಒಂದು 200 ಲೀಟರ್ಗೆ ಡ್ರಮ್ಗೆ ಅದನ್ನೆಲ್ಲ ಒಂಥರ ಬಗ್ಳು ತರ ಮಾಡ್ಬಿಟ್ಟು ಒಂದ್ 4 ಲೀಟರ್ 7 ಲೀಟರ್ ಒಂದೊಂದು ಮರ್ಕು ಹಾಕ್ತಾ ಇದೀವಿ. ಮತ್ತೆ ಮೊದಲೇ ಮತ್ತೆ 1 ತಿಂಗಳ ನಂತರ ಹಿಂಡಿ ನೀರು, ಹಿಂಡಿ ದ್ರಾವಣ ಅದನ್ನು ಮಾಡ್ಕೊಡ್ತಿದ್ದೀರಾ? ಹಿಂಡಿ ದ್ರಾವಣನು ಪ್ರತಿ ಹೆಚ್ಚು ಕಡಿಮೆ ಈಗ 4ನೇ ರೌಂಡ್ ಆಗಿದೆ ಹಿಂಡಿದು. ಸರಿ. ಗಂಜಲ ಸಗಣಿದು ಅದು ಸುಮಾರು 4-5 ರೌಂಡ್ ಅದು ನಡೀತಲೇ ಇರ್ತದೆ. ಈಗ ಸಂಪೂರ್ಣವಾಗಿ ಸಾವಯವ ಕೃಷಿನೇ ಮಾಡ್ತಾ ಇದ್ದೀರಾ? ಸಂಪೂರ್ಣ ಸರ್. ಏನೇನು ರಾಸಾಯನಿಕ ಆಗದಿ ಕಳೆನಾಶಕ ಏನ್ ಒಂದು ಗ್ರಾಮು ಇಲ್ಲಿ ರಾಸಾಯನಿಕ ತೋರಿಸಿಲ್ಲ, ಅಂಶ ಇಲ್ಲ ಇಲ್ಲಿ. ಪರವಾಗಿಲ್ಲ. ಅದೇ ಪ್ರಾರಂಭದಲ್ಲೂ ನೀವು 2009-10ರಲ್ಲಿ ಅಡಿಕೆ ತೆಂಗು ನೆಟ್ಟಾಗಿರ್ಬಂದು ಸಾವಯವದಲ್ಲೇ ಇದು ಮಧ್ಯೆ ಒಂದ್ ಸ್ವಲ್ಪ ನಾನು ಚೂರು ಗೊಬ್ಬರ ಕೊಟ್ಟೆ. ಯಾವಾಗ ಅಂತ ಅದು ಅದರಲ್ಲಿ ಒಂದು 8-10 ವರ್ಷ ಹಿಂದೆ. ಸರಿ. ಒಂದೇ ಒಂದ್ ಸಾರಿ ನಿಂತ ಕಾಣಿಸ್ತದು. ಅರ್ಥ ಆಯ್ತು. ಎಂತದ್ದು DAP ಅದೆಲ್ಲ ಪೂರ್ಣ ಮಿಕ್ಸ್ ಮಾಡಿ ಒಂದ್ಸರಿ ಕೊಟ್ವಿ. ನಂತರ ಇವಾಗ ಏನಿಲ್ಲ ಇಲ್ಲ. ಅದೇ ನೋಡಿ, ನಾವಿಲ್ಲಿ ಶಿವಕುಮಾರ್ ಗಮನಿಸಬಹುದು, ಈ ತರ ಹುಲ್ಲು ಕಳೆ ಬರುತ್ತಲ್ಲ, ಇದು ಏಕಜಾತಿ ಹುಲ್ಲು ಕಳೆ. ಇದು ನಿಮ್ಮ ಅಡಿಕೆ ತೋಟದ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಮೇಲೆ ಗರ್ಕಿ ಹುಲ್ಲಿದೆ, ಇಲ್ಲಿ ಈ ಪ್ಲಾಸ್ಟಿಕ್ ಹುಲ್ಲಿದೆ. ಇದ್ರ ಅರ್ಥ ಏನಂದ್ರೆ, ನೀವು ಹೇಳಿದಲ್ಲ 22ನೇ ಇಸ್ವಿಯಲ್ಲಿ ಭಾರಿ ಮಳೆ ಬಂದು ಇಲ್ಲೆಲ್ಲ ನೀರು ನಿಂತಿತ್ತಲ್ವಾ? ಇಲ್ಲಿ ನೀರು ನಿಂತಿತ್ತು. ನೋಡಿ ಮಿತ್ರರೇ, ಎಲ್ಲಿ ನಮ್ಗೆ ಈ ತಗ್ಗು ಪ್ರದೇಶ ಇದ್ದು ತೋಟದಲ್ಲಿ ನೀರು ನಿಲ್ಲುತ್ತೆ, ಅಲ್ಲಿ ಈ ಪ್ಲಾಸ್ಟಿಕ್ ಹುಲ್ಲು ಅಂತಾರೆ. ಈ ತರ ಒಂದು ಹುಲ್ಲು ಬೆಳೆಯಕ್ಕೆ ಶುರುವಾಗುತ್ತೆ. ನಮ್ಮಲ್ಲಿ ಶುಂಠಿ ಹುಲ್ಲು ಅಂತಾರೆ. ಶುಂಠಿ ಹುಲ್ಲು, ಕರೆಕ್ಟ್. ಈ ಶುಂಠಿ ಹುಲ್ಲು ಬೆಳಿಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ಸಾಕಷ್ಟು ತೇವಾಂಶ ಇದ್ದಾಗ ಸೂಕ್ಷ್ಮ ಜೀವಿಗಳ ಕೆಲಸ ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ಎಲ್ಲಾ ತರ ಸೂಕ್ಷ್ಮಗಳಲ್ಲಿ ಇರಲ್ಲ, ಅವು ಕೆಲಸ ಮಾಡಲ್ಲ. ಯಾವಾಗ ಸೂಕ್ಷ್ಮ ಜೀವಿಗಳ ಕೆಲಸ ಕಮ್ಮಿ ಆಗುತ್ತೋ ಅವಾಗ ಈ ತರ ಏಕದಳದ ಕಳೆಗಳನ್ನ ಬೆಳೆಯಕ್ಕೆ ಶುರುವಾಗುತ್ತೆ. ಇದನ್ನ ನೀವು ಗಮನಿಸಬಹುದು, ನಿಮ್ಮ ತೋಟಗಳಲ್ಲೂ ನೀವು ಮಿತ್ರರೇ ಗಮನಿಸಬಹುದು. ಎಲ್ಲಿ ನಿಮ್ದು ತೇವಾಂಶ ಜಾಸ್ತಿ ಇರುತ್ತೋ, ನೀರು ನಿಲ್ಲುತ್ತೋ ಅಂತ ಜಾಗಗಳಲ್ಲಿ ಈ ರೀತಿ ಒಂದು ಏಕ ಬೆಳೆಯ ಕಳೆ ಸೃಷ್ಟಿಯಾಗುತ್ತೆ. ಸೊ ಅದರಿಂದ ಏನು ತೊಂದರೆ ಇಲ್ಲ, ಬಟ್ ಅದರಲ್ಲಿ ವೈವಿಧ್ಯತೆ ಸಿಗಲ್ಲ ಅನ್ನೋದೇ ಹೊರತು ಇದಿರುತ್ತೆ. ಇದು ತೋರಿಸುತ್ತೆ ಇಲ್ಲಿ ನೀರಿನ ಅಂಶ, ತೇವಾಂಶ ಜಾಸ್ತಿ ಇದೆ ಅನ್ನೋ ಥರದ್ದು. ಶಿವಕುಮಾರ್ ಸರ್, ಈಗ 22ನೇ ಇಸ್ವಿ ಆದ್ಮೇಲೆ ಆ ಸಮಸ್ಯೆ ಮತ್ತೆ ಬಂದಿಲ್ಲ, ನೀರು ನಿಂತ್ಕೊಳ್ಳೋದು ಆ ಥರ ಸಮಸ್ಯೆ ಇಲ್ಲ. ಅಲ್ಲಿ ಬದುನಲ್ಲಿ ಓಪನ್ ಮಾಡಿದ್ವಿ, ಅಷ್ಟೊಂದು ವಿಪರೀತ ಮಳೆ ಇಲ್ಲ, ತೊಂದರೆ ಇಲ್ಲ. ಒಟ್ಟಾರೆ ಮಳೆ ಚೆನ್ನಾಗಿ ಆಗ್ತಾ ಇದೆ ನಮಗೆ. ಸರಿ. ನೀರಿನ ಆಮೇಲೆ ಬೋರಿ ನೀರು ನಾವು ಹೆಚ್ಚು ಉಪಯೋಗಿಸಲ್ಲ. ಆಮೇಲೆ ಈಗ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳ್ಬಿಡಿ. ಮುಂಚೆ ನೀವು ಡ್ರಿಪ್ ಇರಿಗೇಷನ್ ಅಲ್ಲಿ ಬಳ್ಳಿ ಲ್ಯಾಟ್ರಲ್ ಅಲ್ಲಿ ಹಾಕೊಂಡು ಮಾಡ್ತಾ ಇದ್ರಿ, ಬೆಳೆಲ್ಲ ಕುಟ್ಕೊಂತಾ ಇದ್ವಿ. ಈಗ ವಿಂಕ್ಲರ್ ಸಿಸ್ಟಮ್ಗೆ ಬಂದ್ಬಿಟ್ಟಿದೆ ಸರ್. ಈಗ ಇದರಿಂದ ಬಹಳ ಉಪಯೋಗ ಆಗ್ತಾ ಇದೆ. ಉಪಯೋಗ ಅಂತಂದ್ರೆ ಅದೇ ಬೆಂಗಳೂರಿಂದ ಅವ್ರ ಹೆಸರು ಸರ್, ನಮ್ಮ ಶ್ರೀನಿವಾಸ್ ಅವರು, ಅವ್ರ ಕಡೆಯಿಂದ ಪಾಪ ಅಲ್ಲಿಂದ ಅವರು ಮೆಟೀರಿಯಲ್ ಖಾಸಗಿ ಬಸ್ ಅಲ್ಲಿ ಕಳಿಸಿ ಬಹಳ ಪಾಪ ನಾವು ದುಡ್ಡೇ ಆಗ್ತಿರ್ಲಿಲ್ಲ ಅವ್ರಿಗೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ಮಂಜುನಾಥ್ ಅವ್ರ ಕಡೆಯಿಂದ ನಮ್ಮನ್ನು ನಂಬಿ ಈ ನಾವೆಲ್ಲ ಇಳಿಸ್ಕೊಂಡು 3-4 ಸಲ ಬಿಟ್ಟಾದ್ಮೇಲೆ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತಿದ್ವಿ. ಈಗ ನೀವು ಡ್ರಿಪ್ ಲ್ಯಾಟ್ರಲ್ ಹನಿ ನೀರಾವರಿ
ಮತ್ತು ಈಗ ಮಾಡಿರೋ ವಿಂಕ್ಲರ್ ತುಂತುರು ನೀರಾವರಿ, ಹೌದು ಇವೆರಡು ಪದ್ಧತಿ ನೀವು ನೋಡಿದ್ದೀರಾ. ಹೌದೌದು ಈಗ ನೀವು ಈ ತುಂತುರು ನೀರಾವರಿ ವಿಂಕ್ಲರ್ ಸಿಸ್ಟಮ್ ಬಂದು ಇವಾಗ ಸೆಪ್ಟೆಂಬರ್, ಈಗ ಹೆಚ್ಚು ಕಮ್ಮಿ 1 ವರ್ಷ ಆಗಕ್ಕೆ ಬಂತು, 9-10 ತಿಂಗಳಾಯ್ತು. ಹ್ಞೂ ಸರ್, ಸೆಪ್ಟೆಂಬರ್ ಅಕ್ಟೋಬರ್ ನೀವು ಹಾಕ್ಸಿದ್ದು ಅನ್ಸುತ್ತೆ. ಹೌದೌದು. ಈ ವಿಂಕ್ಲರ್ ಸಿಸ್ಟಮ್ ಬಂದ್ಮೇಲೆ ಈ ಒಂದು ನಮ್ಮ ಬೇಸಿಗೆ ಇತ್ತಲ್ಲ ಮೊನ್ನೆ ಮಾರ್ಚ್ ಏಪ್ರಿಲ್ 25ನೇ ಇಸ್ವಿ ಬೇಸಿಗೆ, ಆ ಟೈಮಲ್ಲಿ ನೀವು ವಿಂಕ್ಲರ್ ಇಂದ ನೀರು ಬಿಡ್ತಿದ್ದಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ನಿಮ್ಮ ತೋಟದಲ್ಲಿ ತೇವಾಂಶ ಕಾಪಾಡೋದು? ಹನಿ ನೀರು ಡ್ರಿಪ್ ಕಂಪೇರ್ ಮಾಡಿದ್ರೆ? ಸರ್ ಡ್ರಿಪ್ಪಿಗೆ ಕಂಪೇರ್ ಮಾಡಿದ್ರೆ ಬಹಳ ನೀರು ಉಳಿತಾಯ ಆಗುತ್ತೆ ಇದರಿಂದ, ಬಹಳ ನೀರು ಉಳಿಯುತ್ತೆ. ಈ ಡ್ರಿಪ್ ಇಂದ ಏನಾಗ್ತದೆ, ಲೆಟರ್ ಬಳ್ಳಿ ಹಾಕೊಂಡ್ರೆ ಇಲ್ಲಿ ಅಲ್ಲಿ ನೀರು ಒಂದು ಬಳ್ಳಿ ಇಲ್ಲಿ ನೀರು ಹೋಗ್ತಾ ಇದ್ರೆ ಅದು ಅಲ್ಲೇ ಅಷ್ಟೇ ಮುಂದುವರಿತಿರ್ಲಿಲ್ಲ. ಹೌದು. ಆಮೇಲೆ ಅದು ನಾವು ಇಲ್ಲಿವರೆಗೆ ಮುಂದುವರಿಬೇಕು ನಂಗಿದ್ರೆ ಭಾರಿ ವಿಪರೀತ ನೀರು ಬಿಡಬೇಕಾಗಿತ್ತು. ನೀರು ಸುಮ್ಮನೆ ವೇಸ್ಟ್ ಆಗತ್ತೆ. ಇದೇ ಮಾಡತ್ತೆ ಇದು ಕಂಪ್ಲೀಟ್. ಈಗ ಈ ಕಡೆಗೆ 1.5 ಅಡಿ ಈ ಕಡೆಗೆ 1 ಅಡಿ ಸ್ಪ್ರೇ ಮಾಡ್ತಾ ಇದೆಯಲ್ಲ, ನಮಗೆ ಅಡಿಕೆಗೆ ಒಂದು ಅರ್ಧ ಅಡಿಯಿಂದ 3/4 ಅಡಿ ಅಥವಾ 1 ಅಡಿ ಒಳಗೆ ಸಾಕು. ಅದರಿಂದ ಕೆಳಗೆ ನೆನೆಸಿದ್ರೆ ಬೇಕಿಲ್ಲ, ಸುಮ್ಮನೆ ನೀರೆಲ್ಲ ಕೆಳಗೆ ವೇಸ್ಟ್ ಆಗುತ್ತೆ. ನಿಮ್ಮ ಅನುಭವಕ್ಕೆ ಬಂದಿರೋದು ಈ ವಿಂಕ್ಲರ್ ಸಿಸ್ಟಮ್ ಬಂದ್ಮೇಲೆ, ತುಂತುರು ನೀರಾವರಿ ವ್ಯವಸ್ಥೆ ವಿಂಕ್ಲರ್ ಸಿಸ್ಟಮ್ ಬಂದ್ಮೇಲೆ ನೀರಿನ ಉಳಿತಾಯ ಆಗ್ತಾ ಇದೆ. ನಿಮ್ಮ ಕೃಷಿ ಭೂಮಿಯ ಲ್ಯಾಟ್ರಿನ್ ಬಳಿ ದಿನನಿತ್ಯ ನಮಗೆ ಇಲ್ಲಿ ಆಮೇಲೆ ಹಳಿಲು ಅವು ಬಾಯಾರಿಕೆಗೋಸ್ಕರ ಏನ್ ಮಾಡ್ತಾ ತೂತ ಎಲ್ಲ ಡ್ಯಾಮೇಜ್ ಮಾಡಕ್ಕೆ ನಿರ್ವಹಣೆನೂ ಸುಲಭ ಆಗಿದೆ. ನಿರ್ವಹಣೆ ಬಹಳ ಸುಲಭ ಆಗಿದೆ. ಝೀರೋ ನಿರ್ವಹಣೆ, ಇದ್ರ ಸಮಸ್ಯೆನೇ ಇಲ್ಲ. ಒಂದು ವಾಲ್ ಓಪನ್ ಮಾಡ್ಕೊಂಡಿದ್ರೆ ಆಯ್ತು ಅಷ್ಟೇ ಸರ್, ಇದ್ರ ಝೀರೋ, ಇದ್ರ ಏನು ಕೆಲಸನೇ ಇಲ್ಲ ನಮಗೀಗ. ಓಕೆ, ವೆರಿ ಗುಡ್ ಮಿತ್ರ. ಇದು ನೋಡ್ಕೊಳ್ಳಿ, ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡಿದಾಗ ನಮ್ಮ 2 ಕಮರ್ಷಿಯಲ್ ಕ್ರಾಪ್ ಅಂತೀವಲ್ಲ, ಇಲ್ಲಿ ಅಡಿಕೆ ಗಿಡ ಇದೆಯಲ್ಲ, ಇವೆರಡರ ಮಧ್ಯದಲ್ಲಿ ಅಥವಾ 4 ಅಡಿಕೆ ಗಿಡ ಮಧ್ಯದಲ್ಲಿ ಇಲ್ಲೆಲ್ಲ ನಮಗೆ ವೈವಿಧ್ಯತೆ ಬರಬೇಕು, ಕಳೆ ಬರಬೇಕು, ಅಥವಾ ಇಲ್ಲಿ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಬೇಕು. ಇಲ್ಲೆಲ್ಲ ನಮ್ಮ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಮಣ್ಣು ಜೀವಿಗಳು, ಎರೆಹುಳುಗಳು ಎಲ್ಲ ಉತ್ಪತ್ತಿ ಆಗಬೇಕು ಅಂದರೆ ಇಲ್ಲೆಲ್ಲ ವರ್ಷ ಪೂರ್ತಿ ನಾವಿಲ್ಲಿ ತೇವಾಂಶ ಕಾಪಾಡಬೇಕು. ಈ ಜಾಗದಲ್ಲಿ ನಾವು ವರ್ಷ ಪೂರ್ತಿ ತೇವಾಂಶ ಕಾಪಾಡಿ ಸೂಕ್ಷ್ಮ ಜೀವಿಗಳಿಗೆ ಆಶ್ರಯ ಕೊಡಬೇಕು, ಅವಕ್ಕೆ ಊಟ ಮಾಡಿಕೊಡ್ಬೇಕು, ಅವು ಕೆಲಸ ಮಾಡ್ತಾರೆ ಮಾಡಬೇಕು ಅಂದರೆ ಈ ತುಂತುರು ನೀರಾವರಿ ವ್ಯವಸ್ಥೆ, ವಿಂಕ್ಲರ್ ಇರಿಗೇಷನ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಮಾಡೋದು ಭಾಳ ಮುಖ್ಯ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಶಿವಕುಮಾರ್ ಸರ್, ಇವಾಗ ನಾವು ಮುಖ್ಯ ಬೆಳೆ ಅಡಿಕೆ ಸರ್, ಈಗ 180 ಗಿಡ ಇದೆ ಅಂದ್ರಲ್ಲ, ಎಷ್ಟು ಗಿಡ ಇದೆ? ಇದು ದೊಡ್ಡ ಗಿಡ ಇದು 180-200 ಒಳಗಿದೆ. ಆ ಕಡೆದು ಈಗ ಹೊಸದಾಗಿ ಹೊಸ ತೋಟಕ್ಕೆ ಆಮೇಲೆ ಬರೋಣ. ಈಗ ಹಳೆ ತೋಟದಲ್ಲಿ ನಾವು ಇದೀವಿ, ಇಲ್ಲಿ 180 ಫಲ ಬರ್ತಕ್ಕಂಥ ಅಡಿಕೆ ಗಿಡ ಮತ್ತೆ ಬಾರ್ಡರ್ ನಲ್ಲಿ ತೆಂಗಿದೆ. ಈಗ ಏನ್ ಮಾಡಿದ್ರೆ ಈ ವರ್ಷ 25ನೇ ಇಸ್ವಿನಲ್ಲಿ ಅಂತರ ಬೆಳೆಗಳ ಜೋಡಣೆ ಶುರು ಮಾಡಿದ್ದೀರಾ ಅಲ್ವಾ? ಸೊ ನಾವಿಲ್ಲಿ ಗಮನಿಸಬಹುದು ಮಿತ್ರರೇ, ನೋಡಿ ಶಿವಕುಮಾರ್ ಸರ್ ಇವಾಗ ಅಡಿಕೆ ಮರಕ್ಕೆ ಕಾಳುಮೆಣಸು ಹಬ್ಸೋ ಪ್ರಯತ್ನದಲ್ಲಿದ್ದಾರೆ, ಮತ್ತು 4 ಅಡಿಕೆ ಮರದ ಮಧ್ಯದಲ್ಲಿ ಕೋಕೋ ಅಲ್ವಾ ಸರ್, ಇದು ಕೋಕೋ ಗಿಡ ಚೆನ್ನಾಗಿ ನೋಡಿ. ಸೊ ಅವಾಗ ಏನಾಗುತ್ತೆ, ಈಗ ನೀವು ಮಿಶ್ರ ಬೆಳೆ ಮಾದರಿಗೆ ಬರ್ತಿದ್ದೀರಾ. ಬಹು ಬೆಳೆ ಬಹುಮಾಡಿ ಪದ್ಧತಿ, ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗ್ ಅಂತ ಹೇಳ್ತೀವಿ, ಅದಕ್ಕೆ ಇವಾಗ ಬಂದಿದ್ದೀರಾ. ಸೊ ಇಲ್ಲಿ ನಾವು ಗಮನಿಸಬಹುದು, ಮುಖ್ಯ ಬೆಳೆ ಅಡಿಕೆನ ತಬ್ಕೊಂಡು ಹತ್ತಲಿಕ್ಕೆ ಕಾಳುಮೆಣಸು, ಮತ್ತು 4 ಅಡಿಕೆ ಗಿಡದ ಮಧ್ಯದಲ್ಲಿ ಡಯಾಗನಲ್ ಸೆಂಟರ್ ಅಂತೀವಿ, ಇಲ್ಲಿ ಕೋಕೋ ಇದಿಷ್ಟು ವ್ಯವಸ್ಥೆ ಇವಾಗ ಮಾಡಿದ್ದೀರಾ. ಇದೆಲ್ಲ ಈ 2 ತಿಂಗಳಲ್ಲಿ 2025 ಮುಂಗಾರಿನ ಈ ಸಮಯದಲ್ಲಿ ಈ ಬೆಳೆಗಳನ್ನ ಜೋಡಿಸ್ತಾ ಇದ್ದೀರಾ. ಈ ಯೋಚನೆಗಳು ನಿಮಗೆ ಮುಂಚೆ ಬಂದಿತ್ತಾ? ಇಲ್ಲಿ ಮೆಣಸು ಹಾಕ್ಬೋದು? ಇಲ್ಲ ಸರ್, ಇಲ್ಲ ಈ ರೀತಿ ಹಾಕ್ಬೋದು, ಜಾಯ್ಕಾಯಿ ಹಾಕ್ಬೋದು? ಇಲ್ಲ ಆ ರೀತಿ ನಮ್ಗೆ ಯೋಚನೆ ಇರ್ಲಿಲ್ಲ. ಮೊದ್ಲೆಲ್ಲ ಹೆಂಗೆ ಅಂತಂದ್ರೆ ಬೇರೆ ಗಿಡ ಉಟ್ಬಿಟ್ರೆ ಅಡಿಕೆ ಸತ್ವನೆಲ್ಲ ಎಳ್ಕೊಂಡು ಕಂಪ್ಲೀಟ್ ಅಡಿಕೆಗೆ ಬೆಳೆನೇ ಕುಂಠಿತವಾಗುತ್ತೆ, ಅದನ್ನೆಲ್ಲ ತೆಗೆದಾಕ್ಬಿಡಿ, ಏಕ ಬೆಳೆ ಸುತ್ತಮುತ್ತ ಯಾವ ಗಿಡನು ಬೆಳೆಸಬಾರ್ದು ಅಂತ ಹೇಳ್ತಾ ಅನ್ನೋ ನಮ್ಗೆ ಹಿಂದಿನದು ಹಿರಿಯರದು. ಸರಿ, ಈಗ ನಮ್ಮಲ್ಲಿ ನಮ್ಮ ಕಡೂರು ತಾಲೂಕು, ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಒಂದು ಸಾವಯವ ಕೃಷಿ ಬಳಗ ಅಂತ ಮಾಡ್ಕೊಂಡಿದ್ದೀವಿ. ಹೌದು, ಅಲ್ಲಿ ಪ್ರತಿ ತಿಂಗಳು ನಮ್ಮಲ್ಲಿ ಈ ಸಾವಯವ ಗುಂಪಿನ ಎಲ್ಲ ರೈತರೆಲ್ಲ ಆಸಕ್ತ ರೈತರು, ನಮ್ಮ ಬೆಂಗಳೂರಿಂದ HR ಮಂಜುನಾಥ್ ಅವರು ಬರ್ತಾರೆ, ಚಂದ್ರಶೇಖರ್ ಅವರು, ತಾರಾನಾಥ್ ಅವರು, ಇವರೆಲ್ಲ ಒಂದು ಗುಂಪನ್ನು ಮಾಡ್ಬಿಟ್ಟು ಬಹಳಷ್ಟು ಶ್ರಮ ಪಡ್ತಿದ್ದಾರೆ. ಈ ನಿನ್ನೆ ನಮಗೆ ಎಂತ ಜಾಯ್ಕಾಯಿ ತರಿಸ್ಕೊಳ್ಳಿಕ್ಕೆ ಭಾರಿ ಕಷ್ಟಪಟ್ಟಿದ್ದಾರೆ. ಅದು ಜಾಯ್ಕಾಯಿ ತರ್ಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ತರಿಸ್ಕೊಟ್ರು. ಪಾಪ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಯಾರು ಭರತ್ ಅಂತ ಅವರು, ಪಾಪ ಅವ್ರ ಶ್ರಮ ನೋಡಿದ್ರೆ ಬಹಳ ಶ್ಲಾಘನೀಯ ಸರ್ ಅದು. ಹೌದು. ಸೊ ನಿಮಗೆ ಈ ರೀತಿ ಮಾಹಿತಿಗಳು ಸಿಗ್ತಾ ಬಂತು. ಸರ್, ಸಾವಯವ ಕೃಷಿ ಮಾಡಬಹುದು ಮತ್ತು ಸಾವಯವ ಕೃಷಿನಲ್ಲಿ ಅಂತರ ಬೆಳೆಗಳನ್ನ, ಮಿಶ್ರ ಬೆಳೆಗಳನ್ನ ಜೋಡಿಸ್ಕೋಬಹುದು ಅಂತ ಹೇಳಿ. ಹಾಗಾಗಿ ಇವಾಗ ಕಾಳುಮೆಣಸು ಮತ್ತು ಕೋಕೋ ಮತ್ತೆ ಜಾಯ್ಕಾಯಿ ಸರ್, ಆ ಮೂರನ್ನು ಈ ವರ್ಷ 25 ಜೋಡಿಸ್ತಾ ಇದ್ದೀರಾ. ಹೌದು. ಸೊ ಇದನ್ನೆಲ್ಲ ಮಾಡೋಕೆ ಅವಕಾಶ ಸೃಷ್ಟಿ ಆಯ್ತು. ಹೌದು, ಈಗ ಸಾಕಷ್ಟು ನೆರಳು ಇದೆ ಇಲ್ಲಿ. ಸೊ ಮತ್ತೆ ತೇವಾಂಶನೂ ಕಾಪಾಡ್ತೀರಾ. ಸೊ ಈ ಉದಾಹರಣೆ ಚಿಕ್ಕದಾಗಿ ನೀವು ಹೇಳ್ಬೇಕಂದ್ರೆ, ಈ ನಮ್ಮ ಕಾಳುಮೆಣಸನ್ನ ಇಲ್ಲಿ ನಾಟಿ ಮಾಡಿದಿರಲ್ಲ, ಇದಕ್ಕೆ ಏನೇನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಿ ಸೂಕ್ಷ್ಮವಾಗಿ? ಹೌದು, ಈ ಕಾಳುಮೆಣಸು
ಈಗ ಯಾಕೆಂದ್ರೆ ಇದು ಈ ಬಹಳ ತಗ್ಗಾದ ಪ್ರದೇಶ, ಹೌದು, ನೀರು ನಿಲ್ಲ ಅನ್ನೋ ದೃಷ್ಟಿ ಒಂದು ಮುಂದಾಲೋಚನೆ ಇಟ್ಕೊಂಡು ಸರಿ, ಹೊರಗಿನಿಂದ ಒಂದ್ 2-3-4 ಲೋಡ್ ಮಣ್ಣು ತರಿಸ್ಕೊಂಡ್ವಿ. ಆ ಗಿಡದ ಬಡ್ಕಕ್ಕೆ ಒಂದ್ 2 ಬುಟ್ಟಿ ಹಾಕ್ಸ್ಬಿಟ್ಟು ಅದನ್ನ ಹೈಟ್ ಮಾಡ್ಕೊಂಡಿದ್ವಿ. ಟೇಬಲ್ ತರ ಒಂದ್ ಅರ್ಧ ಅಡಿ 3/4 ಅಡಿ ಹೈಟ್ ಮಾಡ್ಕೊಂಡಿದ್ವಿ. ಅದ್ರ ಮೇಲೆ ಈ ಕಾಳ್ಮೆಣಸನ್ನು ಕೂರ್ಸ್ಕೊಂಡು ಅದನ್ನ ಹಬ್ಬಿಸ್ಕೊಳ್ತೀವಿ. ಆಮೇಲೆ ನೀರ್ ನಿಲ್ದ ಹಾಗೆ ಹೊರಗೆ ಹೋಗ್ಲಿಕ್ಕಂತ ವ್ಯವಸ್ಥೆ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಮಿತ್ರರೇ ನೋಡಿ, ಸರ್ ಹೇಳೋದು, ಶಿವಕುಮಾರ್ ಸರ್ ಹೇಳೋದು, ಈ ರೀತಿ ನಾವು ಒಂದು ರೈಸ್ಡ್ ಬೆಡ್ ತರ ಮಾಡ್ಕೊಂಡು ಅಡಿಕೆ ಮರದಿಂದ ಸುಮಾರು 1-1.25 ಅಡಿ ದೂರದಲ್ಲಿ ಈ ತರ ಬಳ್ಳಿ ನೆಟ್ಟಿದ್ದಾರೆ. ಇಲ್ಲಿಂದ ನೋಡಿ ಬಳ್ಳಿ ನೆಟ್ಟಿದ್ದಾರೆ, ಈ ಕಡೆ ಬಗ್ಸಿ ಈ ತರ ಒಂದು ಎತ್ತರ ಪ್ರದೇಶ ಮಾಡ್ಕೊಂಡು ದಿಬ್ಬ ಮಾಡ್ಕೊಂಡು ಅಲ್ಲಿ ನಾವು ಕಾಳುಮೆಣಸು ನೆಡೋದ್ರಿಂದ ಈ ಕಾಳುಮೆಣಸಿನ ಬಳ್ಳಿ ಪ್ರಾರಂಭ ದಿನಗಳಲ್ಲಿ ಇಷ್ಟು ಎತ್ತರದಲ್ಲೇ ಇರುತ್ತೆ. ಇಲ್ಲಿ ನಾವು ಜಾಸ್ತಿ ಮಳೆ ಬಂದು ನೀರು ನಿಂತ್ಕೊಂಡ್ರೂ ಸಹ ಈ ಬೇರುಗಳಿಗೆ ಬೇರುಕೊಳೆ ರೋಗ, ವಿಲ್ಟ್ ಅಂತ ಹೇಳ್ತೀವಿ, ಆ ಬೇರುಕೊಳೆ ರೋಗ ಬರದಂಗೆ ಕಾಪಾಡುತ್ತೆ ಅನ್ನೋ ಒಂದು ಮುನ್ನೆಚ್ಚರಿಕೆಗೋಸ್ಕರ ಇದೊಂದು ಟೇಬಲ್ ತರ ಹಾಕಿದ್ದಾರೆ. ಅಲ್ಲಿ ಸರ್ ಈಗ ಇದು ಬೇವಿನ ಏನೇನು ಸೇರಿಸಿದ್ರೆ ಈ ಮಣ್ಣಿಗೆ? ಬೇವಿನ ಹಿಂಡಿ, ಆಮೇಲೆ ಎಲ್ಲ ಹಿಂಡಿ ಇದೆ. ಸರಿ, ಈ ಶೇಂಗಾ ಹಿಂಡಿ, ಕೊಬ್ಬರಿ ಹಿಂಡಿ, ಅಳಕಾಳು ಹಿಂಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕರಗಕ್ಕೆ ಇಟ್ಬಿಡ್ತೀವಿ. ಒಂದು 200 ಲೀಟರ್ ಡ್ರಮ್ ಅಲ್ಲಿ ಸರಿ ಒಂದಿನ ಇಟ್ಬಿಟ್ಟು ಮರು ದಿನ ಎಲ್ಲಾ ಗಿಡ ದ್ರಾವಣನ ಹಾಕ್ತೀವಿ. ಅಡಿಕೆ ಗಿಡದ ಜೊತೆಗೆ ಇದಕ್ಕೂ ಸಪರೇಟ್ ಕೊಡ್ತಿದ್ದೀರಾ? ಆಮೇಲೆ ಜಾಕಾಯಿ ಗಿಡಕ್ಕೂ ಇದು ಸರ್ ಕೋಕೋ ಗಿಡಕ್ಕೂ ಕೊಡ್ಕೊಂಡ್ತಾ ಹೋಗ್ತಾ ಇದೀವಿ. ಸೊ ಹೀಗಾಗಿ ಈ ಮಿಶ್ರ ಬೆಳೆಗಳಿಗೂ ಅದೇನು ಸಾವಯವ ಉತ್ಪನ್ನ ಕೊಡಬೇಕು ಒಳಸೂರಿ ಅದನ್ನ ಕೊಡ್ತಿದ್ದೀರಾ? ಹೌದೌದು. ಆಮೇಲೆ ಮುಚ್ಚಿಗೆ ವಿಷಯದಲ್ಲಿ ಬಂದ್ರೆ ಶಿವಕುಮಾರ್ ಸರ್, ಇಲ್ಲಿ ನಾವು ಗಮನಿಸಬಹುದು ಸಾಕಷ್ಟು ಮುಚ್ಚಿಗೆ ಮಾಡಿದ್ದೀರಾ. ನಿಮ್ಮ ತೆಂಗಿನ ಗರಿ ಮತ್ತು ಅಡಿಕೆ ಇದು ಸಾಕಾಗಲ್ಲ ಇದಕ್ಕೆ. ಹೌದಾ? ಇದು ಇಷ್ಟು ಸಾಕಾಗಲ್ಲ, ಹೊರಗಿಂದ ಲೋಡ್ ಗಟ್ಟಲೆ ತರಿಸ್ಕೋಬೇಕಾತ ಆ ತರ ಮುಚ್ಚಿಗೆ ವ್ಯವಸ್ಥೆ ಮಾಡೋದಾದ್ರೆ. ಅಲ್ಲ, ಇದು ಈ ಮುಚ್ಚಿಗೆ ಯಾಕೆ ಮಾಡಬೇಕು? ಇದರಿಂದ ಏನು ಉಪಯೋಗ ಅನ್ಸುತ್ತೆ ನಿಮ್ಗೆ? ಅದೇ ಸರ್, ಕಳೆ ಕಂಟ್ರೋಲ್ ಆಗುತ್ತೆ. ಇದು ಭೂಮಿ ಒಣಗೋದಿಲ್ಲ, ತೇವಾಂಶ ಹಾರೋದಿಲ್ಲ. ನಾವು ಈ ಮುಚ್ಚಿಗೆ ಇದರಿಂದಲೇ ನಾವು ಅಡಿಕೆನ ಬೆಳ್ಕೊಂತಿದ್ದು ಮೊದಲು. ಹೌದಾ? ಎಳ್ಳು ಕಡ್ಡಿ ಅಂತ ಸಿಗ್ತದೆ. ಎಳ್ಳು ಕಡ್ಡಿ ಲೋಡ್ ಗಟ್ಲೆ ಹಾಕ್ಸ್ಕೊಂಡು ಇಲ್ಲಿ ಪರವಾಗಿಲ್ಲ ಕಾಣಿಸುತ್ತೆ ಲೋಡ್ ಗಟ್ಲೆ ತರಿಸ್ಕೊಂಡು ಮುಚ್ಚಿಗೆ ಹಾಕೊಂಡು ಇದು ಮಾಡ್ತಾ ಇದ್ವಿ ಸರ್. ನೋಡಿ ಅಲ್ಲೆಲ್ಲ ಯಾವ ಹುಲ್ಲು ಗಿಲ್ಲು ಏನು ಬೆಳೆಯೋದಿಲ್ಲ, ತೇವಾಂಶ ಇದೆ. ಹಾಕಿರೋ ಕುರಿ ಗೊಬ್ಬರ ಮೊನ್ನೆ ಫೆಬ್ರವರಿ ಮಾರ್ಚ್ ಕುರಿ ಗೊಬ್ಬರ ಅದು EM1 ಅಂತ ಇದನ್ನ ದ್ರಾವಣ ಸೇರಿಸ್ಕೊಂಡು ಅದನ್ನ ಕಳಿಸಿ ಗೊಬ್ಬರನ ಕಳಿಸಿಬಿಟ್ಟು ಅದು 1 ತಿಂಗಳು 2 ತಿಂಗಳ ಆದ್ಮೇಲೆ ನಾವು ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಗೇನೆ ಬಿಟ್ಬಿಟ್ಟು ಒಂದು ತಿಪ್ಪೆ ಮಾಡಿ ಇದು ಗುಡ್ಡೆ ಮಾಡಿ ಸರಿ 1.5 ಅಡಿ 2 ಅಡಿ ಹೈಟ್ ಮಾಡಿ ಅದ್ರ ಮೇಲೆ ಈ EM1 ದ್ರಾವಣ ಹಾಕಿ ಒಂದ್ರ ಮೇಲೆ ಕಲೆ ಹಾಕಿ ಅದ್ರ ಮೇಲೆ ಎಲ್ಲ ಸಿಂಗಿಸ್ಬಿಟ್ಟು 1-2 ತಿಂಗಳು ತೇವಾಂಶ ಇರೋ ಹಾಗೆ ಮೇಲೆ ಗರಿ ಹಾಕಿ ಇಟ್ಕೊಂಡ್ವಿ. ಅದ್ರ ನಂತರ ಅದ್ ನೋಡ್ತೀವಿ ಕೆಳಗೆ ಈ ಕಾಫಿ ಪುಡಿ ತರ ಆಗಿದೆ, ಮೆಶ್ಯಾ ಪುಡಿ ಅಂತಾರಲ್ಲ ಆ ತರ ಆಗಿತ್ತು. ಅಷ್ಟು ಕಳ್ತು. ಮಿತ್ರರೇ, ಇದು ಒಂದು ಬಹಳ ಅನುಭವ ಶಿವಕುಮಾರ್ ಸರ್ ನಮ್ಗೆ ಹೇಳ್ತಿರೋದು. ಈಗ ನಾವೇನು ಹೊರಗಡೆಯಿಂದ ಸಾವಯವ ಗೊಬ್ಬರ ತರಿಸ್ತೀವಲ್ಲ, ಆಡುಕುರಿ ಗೊಬ್ಬರ ಅಥವಾ ಹಸು ಸಗಣಿ ಗೊಬ್ಬರ ತರ್ತೀವಲ್ಲ, ಅದು ಸಂಪೂರ್ಣವಾಗಿ ಕಳ್ತಿರಲ್ಲ, ಪಾರ್ಷಿಯಲಿ ಡೈಜೆಸ್ಟೆಡ್ ಅಂತ ಹೇಳ್ತೀವಿ. ಆಮೇಲೆ ಅದರಲ್ಲಿ ಸೂಕ್ಷ್ಮಜೀವಿಗಳ ಸಂಖ್ಯೆನೂ ಜಾಸ್ತಿ ಇರಲ್ಲ. ನಾವು ಆ ಥರ ಹೊರಗಡೆಯಿಂದ ನಾವು ಗೊಬ್ಬರ ತರಿಸ್ಕೊಳ್ತಂಥ ಸನ್ನಿವೇಶಗಳಲ್ಲಿ ಗೊಬ್ಬರ ತರಿಸಿ ಒಂದು ಕಡೆಗೆ ಹಾಕಿ ಅದಕ್ಕೆ ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಅಂತೀವಿ, ಕಳಿಸುವಿಕೆಯ ಸೂಕ್ಷ್ಮಜೀವಿಗಳು, ಅದನ್ನು ಅದಕ್ಕೆ ಹಾಕೋದ್ರಿಂದ ಆ ಡಿಕಂಪೋಸಿಷನ್ ಚೆನ್ನಾಗಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಿದ್ವಿ. ಸರ್ ಅದನ್ನು ಮಾಡಿದ್ದಾರೆ. EM1 ದ್ರಾವಣವನ್ನು ತೊಗೊಂಬಂದು ಆ ಗೊಬ್ಬರದ ರಾಶಿಗೆ ಹಾಕಿ ಅದಕ್ಕೆ ತೇವಾಂಶ ಕಾಪಾಡಿ ಗರಿ ಮುಚ್ಚಿ ಬಿಸಿಲು ಬೀಳದಾಗೆ ಬೇಸಿಗೆನಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳು ಅನ್ಸುತ್ತೆ ಆ ಟೈಮಲ್ಲಿ ಅದನ್ನೆಲ್ಲ ಮಾಡಿ 2 ತಿಂಗಳು ಬಿಟ್ಟು ಅದನ್ನು ನಂತರ ಅಡಿಕೆ ಗಿಡದ ಬುಡಕ್ಕೆ ಆ ಗೊಬ್ಬರ ತಂದಾಕಿದ್ದಾರೆ ಮತ್ತು ಇದರ ಮುಚ್ಚಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಕಳಿತ ಒಂದು ಕುರಿ ಗೊಬ್ಬರ ಈಗ ನಮ್ಮ ಗಿಡದ ಬುಡಕ್ಕೆ ಬಂದಿದೆ. ಇದು ಭಾಳ ಸೂಕ್ಷ್ಮ ನೋಡಿ ಮಿತ್ರರೇ, ಭಾಳ ಸುಲಭವಾಗಿ ಮಾಡ್ಕೋಬೋದು. ಇದೆಯಲ್ಲ ಈ ಗೊಬ್ಬರ, ಇದು ಕುರಿ ಗೊಬ್ಬರ, ಇದರಲ್ಲಿ EM1 ಸೂಕ್ಷ್ಮಜೀವಿಗಳು ಮಿಶ್ರಣ ಬಂದ್ಬಿಟ್ಟಿದೆ. ಅಂದರೆ ಇವೇನು ಮಾಡ್ತವೆ ಅಂದರೆ ಈ ಗೊಬ್ಬರದಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳನ್ನು ಹಿಡಿದು ನಮ್ಮ ಅಡಿಕೆ ಗಿಡದ ಬೇರಿಗೆ ಕೊಡ್ತವೆ. ಇದನ್ನು ನಾವು ಪ್ರಿಪ್ರೇಷನ್ ಸ್ಟೇಜಲ್ಲೇ ಮಾಡ್ಕೋಬೇಕು. ಹಾಗಾಗಿ ಅದು ರಿಸಲ್ಟ್ಸ್ ನಮಗೆ ಬೇಗ ಸಿಗುತ್ತೆ. ಸಾವಯವ ಕೃಷಿಯಲ್ಲಿ ಇದು ಭಾಳ ಮುಖ್ಯವಾದ ವಿಧಾನ. ಗೊಬ್ಬರವನ್ನು ಸಂಪೂರ್ಣವಾಗಿ ಕಳಿಸ್ಬೇಕು ಮತ್ತು ಕಳಿತ ಗೊಬ್ಬರವನ್ನು ಪೋಷಕಾಂಶಗಳಾಗಿ ಪರಿವರ್ತಿಸಿ ನಮ್ಮ ಬೆಳೆಯ ಬೇರಿಗೆ ಹಿಡ್ಕೊಡ್ಲಿಕ್ಕೆ ಸೂಕ್ಷ್ಮಜೀವಿಗಳ ಅವಶ್ಯಕತೆ ಇದೆ. ಅದನ್ನು ಗೊಬ್ಬರದ ಜೊತೆಲೇ ಸೇರಿಸ್ಕೊಂಬಂದು ಕೊಟ್ಟಿರ್ತೀವಿ. ಅಷ್ಟು ಮಟ್ಟಿಗೆ ನಮ್ಮ ಗಿಡಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಶಿವಕುಮಾರ್ ಅವರು ಈ ವರ್ಷ ಮಾಡಿದ್ದಾರೆ. ಇದನ್ನ ಈ ವರ್ಷ ಮಾತ್ರ ಮಾಡಿದ್ದ ಒಂದೇ ಸರಿ ಮಾಡಿರೋದು. ಈಗ ನೆಕ್ಸ್ಟ್ ಮುಂಚೆ ಇದನ್ನೆಲ್ಲ ಮಾಡ್ತಿರ್ಲಿಲ್ಲ, ಹಾಗೆ ತಂದು ಹಾಕ್ತಾ ಇದ್ವಿ. ಅವೆಲ್ಲ ಏನ್ ಗೊತ್ತಿಲ್ಲ, ಮೊದಲು ತಂದು ಹಾಕಿದ್ರೆ ಈ ಕಾರ್ ಕಾಳು, ಈ ಬೋಂದ ಲಾಡು ಕಾಳು ಕಾಳಿಗೆ ಗುಳಿಗೆ ಹೆಂಗಿರ್ತಾವ ಹಂಗ ಕರಗದೇ ಇಲ್ಲ ಬುಡಿ ಮನೋ. ಈಗ ಬದಲಾವಣೆ ಕಳಿಸಿದ್ರೆ ಆತರ EM1 ದ್ರಾವಣ ಹಾಕಿ ಒಂದು ತಿಪ್ಪೆ ಮಾಡಿ ಆತರ ಮಾಡಿದಾಗ ಅದು ಬಹಳ ನೀಟಾಗಿ ಕರಗುತ್ತೆ. ಹೌದು, ಬಹಳ ಮುಖ್ಯ. ಅಂದ್ರೆ ನಾವು ಹೊರಗಡೆಯಿಂದ ಗೊಬ್ಬರ ತರಿಸ್ತೀವಲ್ಲ, ಅದಕ್ಕೆ ಒಂಥರ ಮೌಲ್ಯವರ್ಧನೆ ಮಾಡ್ದಂಗಾಯ್ತು ಅಲ್ವಾ? ವ್ಯಾಲ್ಯೂಡಿಷನ್ ಅಂತೀವಲ್ಲ, ಮೌಲ್ಯವರ್ಧನೆ ಮಾಡಿ ಸೂಕ್ಷ್ಮಜೀವಿಗಳನ್ನು ಸೇರಿಸಿ
ಅದನ್ನು ಸಂಪೂರ್ಣವಾಗಿ ಕಳಿಸಿ ನಂತರ ನಾವು ಬುಡಕ್ಕೆ ಹಾಕೋದ್ರಿಂದ ಅದರದ್ದು ಸಸ್ಯ ಪೋಷಕಾಂಶಗಳು ಸುಲಭವಾಗಿ ನಮ್ಮ ಮುಖ್ಯ ಬೆಳೆಗೆ ಸಿಗುತ್ತೆ ಅಂತ ಆಯ್ತು. ಇದು ನಿಮ್ಮ ಪೂರ್ವದ ಬಾರ್ಡರ್, ಕೊನೆ ಬಾರ್ಡರ್ ಸರ್. ಪೂರ್ವ ಅಲ್ಲ, ಈ ಕಡೆ ದಿಕ್ಕು. ಹೌದು, ಪೂರ್ವಕ್ಕೆ ಬಂದ್ವಿ. ಹೌದು. ಇಲ್ಲಿ ಬಂತು. ಇಲ್ಲಿ ಏನು ಬದಲಾವಣೆ ಮಾಡ್ಕೊಂಡಿದ್ದಾರೆ? ಈಗ ನೆರಳಿಗೋಸ್ಕರ ಈಗ ಮಹಾಗನಿ ಇಲ್ಲಿದೆ ಮಹಾಗನಿ ಸರ್. ಇದು ಹುಷಾರ್ ಸರ್, ಕಾಣಿಸ್ತಿದೆ. ಸೊ ಅರಣ್ಯ ವೃಕ್ಷಗಳು ಮಹಾಗನಿ, ನೆರಳಿಗಾಗಿ ಮಹಾಗನಿ ಇದನ್ನ ಹಾಕಕ್ ಶುರು ಮಾಡಿದ್ದಾರೆ ಈಗ. ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್. ಇದು ಎಲ್ಲ ಪೂರ್ವ ಮತ್ತೆ ಸುತ್ತ ಇದೆ ಸರ್. 4 ಭಾಗದಲ್ಲಿ ಸುತ್ತ ಇದೆ. ಎಷ್ಟು ಅಡಿ ಅಂತರ ಕೊಟ್ರಿ? ಎಷ್ಟು ಗಿಡ ಬಂತು ಅಂದಾಜು? 2 ತೆಂಗಿನ ಮರದ ಮಧ್ಯೆ 2 ಹಾಕೊಂಡಿದ್ವಿ. ಮಧ್ಯೆ ಇನ್ನೊಂದ್ ಗಿಡ ಯಾವ್ದಾರ ಒಂದು ಹಾಕೋಣ ಹಾಕ್ಬಹುದು ಮುಂದೆ. ಈಗ ಮಹಾಗನಿ ಮಾತ್ರ ಸಿಕ್ಕಿದೆ, ಬೇರೆ ಮಹಾಗನಿ ಒಂದ್ ಸಿಕ್ಕಿದೆ. ಎಷ್ಟು ಗಿಡ ಹಿಡಿತು? ನಾವು ಎಂತದ್ದು ಇದು ಹೊಂಗೆ ಹಾಕೋಣ ಅಂತ ಹೇಳಿ ಇದು ಮಾಡಿದ್ವಿ. ಅದ್ ಯಾಕೆ ಬೀಜ ಹಾಕಿದ್ದು ಹುಟ್ಲೇ ಇಲ್ಲ. ಸೊ ಈಗ ನೀವು ಬಾರ್ಡರ್ ನಲ್ಲಿ ನಿಮ್ಮ ಬೇಲಿ ಉದ್ದಕ್ಕೂ ಈ ರೀತಿ ಅರಣ್ಯ ವೃಕ್ಷಗಳನ್ನ ಬೆಳೆಸ್ತಾ ಇದ್ದೀರಾ. ಮಾಗನಿ ಮತ್ತೆ ಇತರ ಗಿಡಗಳನ್ನ ಹಾಕ್ತೀರಾ, ಹೊಂಗೆ ಎಲ್ಲ. ಇದನ್ನ ಹಾಕಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಇದರಿಂದ ಏನು ಉಪಯೋಗ ಸಿಗ್ಬೋದು ಅಂತ ಅನ್ಕೊಂಡಿದ್ದೀರಾ? ಅದು ಹೊರಗಿನ ಬಿಸಿಲು, ಗಾಳಿ ಅದೆಲ್ಲ ಅವಾಯ್ಡ್ ಮಾಡುತ್ತೆ. ಹೌದು, ಅದೇ ಮುಖ್ಯ ಸರ್ ನಮಗೆ. ಈಗ ಬಿಸಿಲಿನ ಗಾಳಿನ ಅವಾಯ್ಡ್ ಮಾಡೋದೇ ಬಲು ಮುಖ್ಯ. ಅಂದ್ರೆ ಇಲ್ಲಿ ಒಂದು ಸೂಕ್ಷ್ಮ ವಾತಾವರಣ ಸೃಷ್ಟಿ ಮಾಡುತ್ತೆ. ಹೌದೌದು. ಯಾಕಂದ್ರೆ ಇಲ್ಲಿ ಬೇಸಿಗೆ ಜಾಸ್ತಿ ಈ ಭಾಗದಲ್ಲಿ, ಬಹಳ ಬಿಸಿಲು ಇರುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನ ನಾವು ಸುತ್ತ ಗಿಡ ಗಂಟೆಗಳು ಇದ್ರೆ ನಮ್ಮ ತೋಟಗಳು ತಂಪಾಗಿರುತ್ತೆ. ಒಳ್ಳೇದು. ಇದು ಒಂದನ್ನು ನೀವು ಗಮನಿಸಿ ತಂದಿದ್ದೀರಾ. ಸೊ ಈಗ ಇನ್ನೂ ಒಂದು ರೌಂಡ್ ಅದನ್ನ ಸೇರಿಸ್ತಾ ಬರ್ತೀರಾ, ಅರಣ್ಯ ವೃಕ್ಷಗಳನ್ನ. ಇದು ಬಹಳ ಮುಖ್ಯ. ನಾವು ಬೇಲಿಯ ಉದ್ದಕ್ಕೂ ಈ ರೀತಿ ಎತ್ತರಕ್ಕೆ ಬೆಳೀತಕ್ಕಂಥ ಈ ಮಹಾಗನಿ ಅನ್ನೋದು ಇದೆಯಲ್ಲ, ಇದು ಹೆಚ್ಚು ಕಮ್ಮಿ ಒಂದು 8 ರಿಂದ 10 ವರ್ಷಕ್ಕೆ 30 ಅಡಿ ಹೋಗ್ಬಿಡುತ್ತೆ. ಆಯಿತಾ. ಆಮೇಲೆ ಅದ್ರ ಕೆನಪಿನೂ ವಿಚಿತ್ರವಾಗಿ ಬೆಳೆಯಲ್ಲ, ಸಾಕಷ್ಟಾಗಿ ಬೆಳೆದಿರುತ್ತೆ. ಅದ್ರ ಟಿಂಬರ್ ವುಡ್ ಚೆನ್ನಾಗಿ ಬರುತ್ತೆ, ನೀವು ಯಾವಾಗ ಬೇಕಾದ್ರೂ ಹಾರ್ವೆಸ್ಟ್ ಮಾಡ್ಬೋದು. ಬಟ್ ಈ ಮಹಾಗನಿಯನ್ನು ಕಡಿಮೆ ಸಮಯದಲ್ಲಿ ಎತ್ತರವಾಗಿ ಬೆಳೆಯೋದ್ರಿಂದ ಈ ರೀತಿ ಹಳೆ ತೋಟಗಳಲ್ಲಿ ನಾವು ಮೈಕ್ರೋ ಕ್ಲೈಮೇಟ್ ಅಥವಾ ಬಫರ್ ಝೋನ್ ಅಂತ ಹೇಳ್ತೀವಿ, ಒಂದು ಸಂರಕ್ಷಿತ ವಲಯ, ಅದನ್ನು ಸೃಷ್ಟಿ ಮಾಡಲಿಕ್ಕೆ ಈ ರೀತಿ ಅರಣ್ಯ ವೃಕ್ಷಗಳ ಜೋಡಣೆ ಬಹಳ ಮುಖ್ಯವಾಗುತ್ತೆ. ಶಿವಕುಮಾರ್ ಸರು 2025ನೇ ಈ ಮುಂಗಾರಿಗೆ ಅದನ್ನು ಸಹ ಮಾಡಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ತಮ್ಮ ತೋಟವನ್ನು ಸುಸ್ಥಿರತೆ ಕಡೆ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ನಾವಿಲ್ಲಿ ಗಮನಿಸ್ಬೋದು.